ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ವರಾಹಿ ಜ್ಯುವೆಲರ್ಗೆ ಕೋಟಿ ವಂಚಿಸಿ ಜೈಲು ಸೇರಿದ್ದ ಐಶ್ವರ್ಯ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ನಾನು ಡಿಕೆ ಶಿವಕುಮಾರ್ ತಂಗಿ ಅಂತ ಕಲ್ಲರ್ ಕಾಗೆ ಹಾರಿಸಿ ಕೋಟಿ ವಂಚಿಸಿದ್ದ ಆರೋಪಿ ಐಶ್ವರ್ಯ ಗೌಡ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಐಶ್ವರ್ಯ ಗೌಡಳ ಯಶವಂತಪುರ ಕಾರ್ಡಿನಲ್ ಅಪಾರ್ಟ್ಮೆಂಟ್ನ 14ನೇ ಫ್ಲೋರ್ನಲ್ಲಿ ಇರುವಂತಹ ಫ್ಲಾಟ್ ಮೇಲೆ ದಾಳಿ ಮಾಡಿದ್ದಾರೆ. ನಿನ್ನೆ ಬೆಳಿಗ್ಗೆ 9 ಗಂಟೆಗೆ ಐಶ್ವರ್ಯ ಫ್ಲಾಟ್ ಮೇಲೆ ಇಡಿ 6 ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಪ್ರಕರಣದಲ್ಲಿ ಶಾಸಕ ವಿನಯ್ ಕುಲಕರ್ಣಿ ಹೆಸರು ಕೂಡ ಕೇಳಿ ಬಂದಿತ್ತು. ಐಶ್ವರ್ಯ ಗೌಡಳ ಬೆನ್ಸ್ ಕಾರನ್ನ ವಿನಯ್ ಕುಲಕರ್ಣಿ ಬಳಿಯಿಂದ ಸೀಸ್ ಮಾಡಲಾಗಿತ್ತು. ಕೋಟಿ ಹಣ ವಹಿವಾಟಿನ ಹಿಂದೆ ಮನಿ ಲ್ಯಾಂಡರಿಂಗ್ ನಡೆದಿರುವ ಶಂಕೆ ವ್ಯಕ್ತವಾಗಿತ್ತು. ಈ ಹಿನ್ನೆಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಡಾಲರ್ಸ್ ಕಾಲೋನಿಯ ವಿನಯ್ ಕುಲಕರ್ಣಿ ಮನೆ ಮೇಲೂ ದಾಳಿ ಮಾಡಿ ಪರಿಶೀಲನೆ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಐಶ್ವರ್ಯ ಗೌಡ ವಿರುದ್ಧ ದೂರು ನೀಡಿದ ಶಿಲ್ಪಾ ಗೌಡ ಮನೆ ಮೇಲೂ ಕೂಡ ಇಡಿ ದಾಳಿ ಮಾಡಿದೆ. ಐಶ್ವರ್ಯ ಗೌಡ ಆಪ್ತ ತಿಬ್ಬೇಗೌಡ ಮನೆ ಮೇಲೂ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ನನಗೆ ನನ್ನ ಪತಿ ಐಶ್ವರ್ಯ ಗೌಡ ಹಣ ವಂಚಿಸಿದ್ದಾಳೆ ಎಂದು ತಿಬ್ಬೇಗೌಡ ಪತ್ನಿ ಐಶ್ವರ್ಯ ಗೌಡ ವಿರುದ್ಧ ದೂರು ಕೊಟ್ಟಿದ್ರು. ದೂರಿನಲ್ಲಿ ಕೋಟಿ ಹಣ ವ್ಯವಹಾರ ಆಗಿರೋ ಬಗ್ಗೆ ಶಿಲ್ಪಾ ಗೌಡ ಉಲ್ಲೇಖ ಮಾಡಿದ್ರು. ಸದ್ಯ ಇದೇ ಆಧಾರದ ರಾಜರಾಜೇಶ್ವರ ನಗರದ ಶಿಲ್ಪಾ ತಿಬ್ಬೇಗೌಡ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಸದ್ಯ ಶಿಲ್ಪಾ ತಿಬ್ಬೇಗೌಡ ಮನೆಯೊಳಗೆ ಇಡಿ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದು ಹಲವು ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.